ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಿಧಾನ ಕೂತ್ಕೊಳ್ಳಿ. ನಿಧಾನ. ನೀವು ಆರಾಮಾಗಿದ್ದೀರ ತಾನೆ? ಏನಾಗಿಲ್ಲ? ನೀರು ಕುಡಿತೀರಾ? ಏನೂ ಆಗಿಲ್ಲ ಅಲ್ವಾ? ನಂಗೇನು ಏನಾಗ್ತಾ ಇದೆಯಾ ಅಲ್ಲಿ? ಯಾರು ಅವರೆಲ್ಲ? ಅವ್ರು ಯಾಕೆ ಅಮ್ಮನ ಹೆಸರು ಹೇಳ್ತಾ ಇದಾರೆ? ಗೌತಮ್ ಅವರೇ, ನಮಗೂ ಅವ್ರ ಮೇಲೆ ಅನುಮಾನ ಇದೆ. ಏನ್ ಡೌಟು? ಹೌದು ಗೆಳೆಯ, ಈ ವಿಷಯನ ನಿನಗೆ ಹೇಳೋಣ ಅಂತ ಇದ್ವಿ, ಆದರೆ ಸಾಕ್ಷಿ ಇಲ್ಲ ಅಂತ ಸುಮ್ಮನೆ ಇದ್ವಿ. ಏನೇ ಹೇಳಬೇಕು ಅಂದರೂ ಬಲವಾದ ಸಾಕ್ಷಿ ಇರಬೇಕಲ್ವೇನೋ. ಇನ್ಫ್ಯಾಕ್ಟ್ ನಾವು ಸಾಕ್ಷಿ ಹುಡುಕೋ ಪ್ರಯತ್ನದಲ್ಲೇ ಇದ್ದೀವಿ. ನಾವು ಕನಕದುರ್ಗಕ್ಕೆ ಹೋಗಿದ್ದು ಇದಕ್ಕೆ ಕಣೋ. ಸಾಕ್ಷಿ ಇಲ್ಲದೆ ನೀವು ನಂಬ್ತಿರೋ ಇಲ್ವೋ ಅಂತ ನಾನು ನಿಮ್ಗೆ ಹೇಳಿಲ್ಲ. ಸಾಕ್ಷಿನ? ಯಾರ ವಿರುದ್ಧ? ಅದೇನು ಹೇಳೋ? ಶಾಕುಂತಲತೆ ವಿರುದ್ಧ. ಆಗ ನಾನು ಹೇಳಿದ್ನಲ್ಲ, ಅವ್ರದ್ದೇ ಚಪ್ಲಿ ಇದ್ದು. ಈ ತರನೇ ಚಪ್ಲಿ ಶಾಕುಂತಲ ಅಜ್ಜಿ ಹಾಕೊಂಡಿದ್ರು. ಚಪ್ಲಿ ಹುಡ್ಕಕ್ಕೆ ಅಂತ ಶಾಕುಂತಲಾ ಅತ್ತೆ ರೂಮ್ಗೆ ಹೋಗಿದ್ನಲ್ಲ, ಅಲ್ಲಿ ನನ್ಗೊಂದು ಬರ್ತ್ ಸರ್ಟಿಫಿಕೇಟ್ ಸಿಕ್ತು. ಆ ಬರ್ತ್ ಸರ್ಟಿಫಿಕೇಟ್ ಅಲ್ಲಿ ಇದ್ದ ಡೇಟ್ ಆಫ್ ಬರ್ತ್ ಮತ್ತೆ ಶಾಕುಂತಲಾ ಅತ್ತೆ ಡೇಟ್ ಆಫ್ ಬರ್ತ್ ಒಂದಾಗಿದ್ರಿಂದ ನನಗೆ ಡೌಟ್ ಆಯ್ತು, ಈ ಪಂಕಜಾರ್ನವರು ಶಾಕುಂತಲಾ ಅತ್ತೆ ಇರ್ಬೋದಾ ಅಂತ. ಹಾಗಾಗಿ ನಾನು ಆನಂದ್ ಅವ್ರನ್ನ ಕರೆದು ಅವ್ರ ಹೆಲ್ಪ್ ತಗೊಂಡೆ. ಆಮೇಲೆ ನಾವೇನು ಮಾಡಿದ್ವಿ ಅಂದರೆ ಅವ್ರನ್ನ ಹೇಗಾದರೂ ಮಾಡಿ ಕಂಡು ಹಿಡಿಲೇಬೇಕು, ಈ ವಿಷಯನ ಬಯಲು ಮಾಡಬೇಕು ಅಂತ ಅವತ್ತು ಬಂದಿದ್ಲಲ್ಲ ಆ ನಂಜಮ್ಮ, ಅವ್ರ ಗಂಡ ನಮ್ಮ ಕೈಗೆ ಸಿಗ್ತಾ. ಆಮೇಲೆ ಅವನ್ನ ಅವನ ದಾರಿಯಲ್ಲಿ ಕರ್ಕೊಂಡು ಹೋಗಿ ಚೆನ್ನಾಗಿ ಕುಡಿಸಿ, ಪಂಕಜಂಗೆ ಒಬ್ಳು ತಂಗಿ ಇದ್ಲಲ್ವಾ, ಅಣ್ಣ ಇದ್ದ. ಅಣ್ಣನ ಹೆಸರೇನು? ಕಾಂತ. ಹೌದು, ಈ ಊರಲ್ಲಿ ಅವ್ರು ಏನು ಮಾಡ್ಕೊಂಡಿದ್ರು? ಕೂಲಿಂಗ್ ಮಾಡ್ತಾ ಇದ್ರು. ಬೇಸಿಕಲಿ ನಾವು ಮೊದಲಿಂದ ರಾಯಲ್ ಫ್ಯಾಮಿಲಿ. ಅವನ್ ಕೆಲಸಕ್ಕಿದ್ದ ದನಿಗಳ ಕಾರಣ ಕಳ್ಳ ವ್ಯವಹಾರಕ್ಕೆ ಬಿಡಿಸ್ತಿದ್ದ. ಸ್ಮಗ್ಲಿಂಗ್ ಮಾಡೋವಾಗ ಸಿಕ್ಕಾಕೊಂಡಿದ್ದಕ್ಕೆ ಊರು ಬಿಟ್ಟಿದ್ದ ಅವರು. ಇಲ್ಲ ಆಕ್ಸಿಡೆಂಟ್ ಮಾಡ್ಬಿಟ್ಟ. ಮುದ್ದೆ ಮುರಿಬೇಕಾಗತ್ತೆ ಜೈಲಲ್ಲಿ ಅಂತ ಊರು ಬಿಟ್ಟು ಹೋದ್ರು. ಆಮೇಲೆ ನಾನು ಅಲ್ಲಿಂದ ಹೊರಟ ಮೇಲೆ ಆ ನಂಜಿ ಮತ್ತೆ ಹುಡುಗರು ನಾನು ಬಂದಿದ್ದ ವಿಷಯ ಗೊತ್ತಾಗಿ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ರು. ಏನ್ ಹೇಳ್ತಾ ಇದ್ದೀರಾ ನೀವು? ಇದೆಲ್ಲ ನಿಜನಾ? ಹೌದು ಹೌದು ಗೌತಮರ, ನಮಗೆ ಗೊತ್ತು ನಿಮಗಿದು ಡೈಜೆಸ್ಟ್ ಮಾಡ್ಕೊಳ್ಳೋದು ಕಷ್ಟ ಆಗ್ತಿದೆ ಅಂತ. ಆದರೆ ಇದೇ ಸತ್ಯ. ಇನ್ನು ಸ್ವಲ್ಪ ಹೊತ್ತಲ್ಲಿ ಸಾಕ್ಷಿ ನಮ್ಮ ಕೈಗೆ ಸಿಗುತ್ತೆ, ಆಗ ನಿಮಗೆ ಎಲ್ಲಾನು ಗೊತ್ತಾಗುತ್ತೆ. ನಿಮ್ಮ ಸುತ್ತ ಇರೋರು ನೀವು ಅನ್ಕೊಂಡ್ ಹಾಗಿಲ್ಲ ಗೌತಮ್ ಅವರೇ. ನೀವು ಒಳ್ಳೆಯವ್ರು ಅಂದ ಮಾತ್ರಕ್ಕೆ ಎಲ್ಲರೂ ನಿಮ್ಮ ಹಾಗಿರಲ್ವಲ್ಲ. ಹೌದು ಗೆಳೆಯ, ನಂಬಿಕೆ ಎಲ್ಲಿರುತ್ತೋ ನಂಬಿಕೆ ಇದ್ರೂ ಅಲ್ಲೇ ಆಗೋದು. ನಮಗೆ ಯಾರಿಂದ ಪ್ರೀತಿ ಸಂತೋಷ ಸಿಗುತ್ತೋ ದುಃಖನೂ ಅವರಿಂದಾನೇ ಸಿಗೋದು. ಯಾರು ಏನು ಅನ್ನೋದನ್ನ ನಾವು ತಿಳ್ಕೊಂಡಿರ್ಬೇಕು ಗೆಳೆಯ. ಅವರು ನಾವು ಅನ್ಕೊಂಡಂಗಲ್ಲ, ಅವರಿಗೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ. ಇದ್ಯಾವುದನ್ನು ನನ್ನ ಕೈ ನಂಬಕ್ಕಾಗ್ತಾ ಇಲ್ಲ. ಇಷ್ಟು ದಿವಸ ಯಾಕೋ ಮುಚ್ಚಿಟ್ರಿ ಇದನ್ನೆಲ್ಲ? ಯಾರು ಭಯ ನಿಮಗೆ? ಸತ್ಯ ಸುಳ್ಳು ಇವೆಲ್ಲ ಸೆಕೆಂಡ್ರಿ. ನನ್ನಿಂದ ಮುಚ್ಚಿಟ್ಟು ತಪ್ಪಾಡ್ಬಿಟ್ರಿ ನೀವು. ಗೆಳೆಯ, ನಾವು ಮುಚ್ಚಿಡ್ಬೇಕು ಅಂತ ಇರಲಿಲ್ಲಪ್ಪ, ಹೇಳ್ಬೇಕು ಅಂತಾನೆ ಇದ್ವಿ. ನಾವು ಆಪಾದನೆ ಮಾಡ್ತಿರೋದು ಯಾರ ಮೇಲೆ? ಅಮ್ಮನ ಮೇಲೆ. ಅಮ್ಮ ಅಂದ್ರೆ ನಿನಗೆ ನಂಬಿಕೆ. ಸುಖ ಸುಮ್ಮನೆ ಅವ್ರ ಮೇಲೆ ಆರೋಪ ಹೊರಿಸಿದ್ರೆ ನೀನು ನಮ್ಮ ಬಗ್ಗೆ ತಪ್ಪು ತಿಳ್ಕೊಳ್ಳೋದೇನೋ. ಅದಕ್ಕೆ ಸಾಕ್ಷಿಗೋಸ್ಕರ ಕಾಯ್ತಾ ಇದ್ವಪ್ಪ. ನಿನ್ ಸಾಕ್ಷಿ ನಮ್ಮ ಕೈಗೆ ಸಿಗುತ್ತೆ ನಿನಗೆ ಹೇಳ್ತಾ ಇದ್ವಿ ಕಣೋ, ಅಷ್ಟಲ್ಲಿ ಈ ಥರ ಆಗೋಯ್ತು. ಪ್ರಾಬ್ಲಮ್ನ ಅಡ್ರೆಸ್ ಮಾಡಿದ್ರೆ ಈ ತರ ಆಗ್ತಾನೆ ಇರ್ಲಿಲ್ವಲ್ಲ? ಒಬ್ಬರಾದ್ಮೇಲೆ ಒಬ್ರು ಎಲ್ಲರ ಮೇಲೂ ಅಟ್ಯಾಕ್ ಆಗಿದೆ. ನಮ್ಗೆಲ್ಲರಿಗೂ ತೊಂದರೆ ಆಗಿದೆ. ಅಟ್ಲೀಸ್ಟ್ ಯಾರು ಮಾಡ್ತಿದ್ದಾರೆ ಅಂತ ಗೊತ್ತಾದ್ರೆ ಅವ್ರನ್ನ ಕಂಟ್ರೋಲ್ ಮಾಡ್ಬೋದಾಗಿತ್ತಲ್ಲ ನಾವು. ಸರಿ, ನಾನೇ ಇವತ್ತು ಅಮ್ಮನ ಹತ್ರ ಮಾತ್ರ ತಿಳ್ಕೊತೀನಿ. ನಾನೇ ಒಂದು ಇತ್ಯರ್ಥ ಮಾಡ್ತೀನಿ. ಎಲ್ಲಿ ನಿನ್ ಗಂಡ? ನಿನ್ನೆ ಕೇಳ್ತಾ ಇರೋದು, ಎಲ್ಲಿ ಅವನು? ಇಲ್ಲೇ ಎಲ್ಲ ಅವನೇ. ನಾನ್ ಕೇಳೋ ಪ್ರಶ್ನೆಗೆ ಉತ್ತರ ಕೊಡು ನೀನು. ನೀನ್ ಮಾಡ್ತಿರೋ ಸರಿಯೇ. ನಮ್ಮನ್ನ ತಗೊಂಡೋಗಿ ದನಗಳು ಕಟ್ಟಾಕ್ತಂಗೆ ಆ ಕತ್ಲೆ ಮನೇಲಿ ಕಟ್ಟಾಕಿದ್ಯಲ್ಲ, ಇದು ಯಾವ ನ್ಯಾಯ ಅಂದರು? ನಿಂಗೋಸ್ಕರ ಏನೆಲ್ಲ ಮಾಡಿವ್ನಿ ನಾನು. ಅಲ್ಲ, ನಿನ್ ಗುಟ್ನೆಲ್ಲ ನಾನು ಹೊಟ್ಟೆಯಾಗಿ ಮಡಿಕೊಂಡಿನಲ್ಲ. ಉಪಕಾರ ಮಾಡಿದವ್ರಿಗೆ ಇಂಥದ್ರೂ ಮಾಡೋದು ನೀನು. ಆ ಭಗವಂತ ಮೆಚ್ಚನೆ. ನೋಡು, ನನ್ನ ತಲೆ ಬಿಸಿ 1000 ಇದೆ. ಅದನ್ನೆಲ್ಲ ನಿನ್ನ ಹತ್ರ ಹೇಳ್ಕೊಂಡು ಕೂತ್ಕೊಳಕ್ಕಾಗಲ್ಲ.
ನೋಡ್ನಜ್ಜಿ, ನಾನು ಇದೆಲ್ಲ ಮಾಡಿದ್ದು ಯಾಕಂದ್ರೆ ನೀವು ಯಾರ ಕೈಯಲ್ಲೂ ತಗೊಳಕೋಬಾರ್ದು, ನಿಮಗೂ ನಮಗೂ ಸಮಸ್ಯೆ ಆಗಬಾರ್ದು ಅಂತ. ನಮ್ಮ ಹುಡುಗರು ನಿಮ್ಗೇನಾದರೂ ಹಿಂಸೆ ಕೊಟ್ರ, ಹೊಡೆದ್ರ, ಬಡಿದ್ರ ಇಲ್ಲ ತಾನೆ? ನನ್ನ ಕಷ್ಟನೂ ಅರ್ಥ ಮಾಡ್ಕೊ. ಅಷ್ಟಕ್ಕೂ ನಿನಗೇನು ಕಡಿಮೆ ಮಾಡಿದ್ದೀನಿ? ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ತಾನೆ? ನೋಡು, ಬಂಗಾರದ ಪಂಜರಾನೇ ಅಲ್ವೇ? ನಮ್ನ ಈ ಕೈದಿಗಳಂಗೆ ಕಟ್ಟಾಕ್ಬಿಟ್ರೆ ಉಸಿರು ಕಟ್ಟಾಕಿಲ್ವೇ ನಮ್ಗೆ? ನಿಮ್ಗೆ ಸಹಾಯ ಮಾಡಿದ ತಪ್ಪಿಗೆ ನಾವು ನರಕ ಅನ್ಭವಿಸ್ಬೇಕಾ? ಸರಿ, ಇನ್ಮೇಲೆ ಆ ರೀತಿ ಮಾಡಬೇಡಿ ಅಂತ ನಾನು ಅವ್ರ ಹತ್ರ ಹೇಳ್ತೀನಿ, ಸರಿನಾ? ನಿಮ್ಮ ಅಪ್ರಾಣಿಗೂ ಏನು ಮಾಡಕ್ಕಿಲ್ವಾ? ಏನು ಮಾಡೋಕ್ಕಿಲ್ಲ. ನಿಮ್ಮ ಔರಾಣಿಗೂ ಬ್ಯಾವ್ರಾಣಿಗೂ ಏನು ಮಾಡಕ್ಕಿಲ್ಲ ತಾನೆ ನಮ್ಗೆ? ಇಲ್ಲ ನಂಜಿ, ನಿನಗೇನೂ ಆಗಲ್ಲ. ನಿಮಗೇನು ಬೇಕೋ ಅದನ್ನೆಲ್ಲ ಕೊಡ್ತೀವಿ, ಸರಿನಾ? ಈಗ ಹೋಗು ಅಣ್ಣ, ಕರ್ಕೊಂಡೋಗಿ ನಮ್ಮ ಹುಡುಗರ ಹತ್ರ ಬಿಟ್ಬಿಟ್ಟು ಬಾ. ಅಟ್ಯಾಕ್ ಎಲ್ಲ ಮಾಡಿದ್ದು ನಿಮ್ಮವರು ಅಂತ ಅವರು ಒಪ್ಕೊಂಡಿದ್ದಾರೆ. ಸೊ ಪ್ಲೀಸ್, ಸತ್ಯ ಏನು ಅಂತ ನೀವು ನಿಮ್ಮ ಬಾಯಲ್ಲೇ ಗೌತಮ್ ಅವ್ರಿಗೆ ಹೇಳಿ. ಅಮ್ಮ, ನಾನು ಈಗಲೂ ಇದನ್ನ ನಂಬೋದಕ್ಕೆ ತಯಾರಿಲ್ಲ. ಬಟ್ ಸಾಕ್ಷಿಗಳನ್ನೆಲ್ಲ ಇಟ್ಕೊಂಡು ನೋಡಿದ್ರೆ ನೀವು ಅನ್ನೋದು ನೀಟಾಗಿ ಗೊತ್ತಾಗ್ತಾ ಇದೆ. ವಾಟ್? ಮಾಮ್ ಹೆಸರು ಪಂಕಜನ? ಯಾಕೆ ಹೀಗೆ ಮಾಡಿದ್ರಿ? ನನ್ನ ಮಗು ಏನ್ ಮಾಡಿತ್ತಮ್ಮ ನಿನಗೆ? ನಿಮ್ಗೆ ಯಾಕೆ ಅದ್ರ ಮೇಲೆ ದ್ವೇಷ? ಅಮ್ಮ, ಇದಕ್ಕೆ ನಿಮ್ ಕಡೆಯಿಂದ ಉತ್ತರ ಸಿಗೋ ತನಕ ನನಗೆ ಸಮಾಧಾನ ಇರಲ್ಲಮ್ಮ, ನೆಮ್ಮದಿ ಇರಲ್ಲ. ನನ್ಗೆ ಉತ್ತರ ಬೇಕು, ಹೇಳಿಮ್ಮ. ಮಾತಾಡಿ ಅತ್ತೆ. ಗೌತಮ್ ಅವ್ರ ಪ್ರಶ್ನೆ ಕೇಳ್ತಿದಾರಲ್ಲ, ಅದಕ್ಕೆ ಉತ್ತರ ಕೊಡಿ, ಎಲ್ಲಾನು ಕ್ಲಿಯರ್ ಮಾಡಿ. ಅದಕ್ಕೆ ಒಂದು ನಿಮಿಷ ಬಂದೆ. ದೇವ್ರೆ, ಏನಾದ್ರೂ ಒಂದು ದಾರಿ ತೋರ್ಸಪ್ಪ. ಗೆಳೆಯ, ಇನ್ನು ಇಲ್ಲಿದ್ರೆ ಖಂಡಿತ ಇದ್ರಲ್ಲಿ ಲಾಕ್ ಆಗ್ತೀನಿ. ಇಲ್ಲಿಂದ ಹೆಂಗಾದ್ರೂ ಎಸ್ಕೇಪ್ ಆಗೋಣ. ನಿಂತ್ಕೊಳ್ಳಿ ಮಾವ, ಇದು ನಿಮ್ ಜಾಗನೇ. ನೀವ್ಯಾರು? ಏನ್ ನಿಮ್ ಬ್ಯಾಕ್ ಗ್ರೌಂಡು? ನೀವು ಅಲ್ಲಿದ್ರಿ, ಇಲ್ಲಿದ್ರಿ, ನಿಮ್ದು ರಾಯಲ್ ಫ್ಯಾಮಿಲಿ ಅಂತ ಸುಳ್ಳು ಹೇಳ್ಕೊಂಡು ಯಾಕೆ ಬಂದ್ರಿ ಇಲ್ಲಿಗೆ? ಅಮೃತಧಾರೆ